ಕೊಡವಿ ಪಾಲಕ ಭಾಗ್ಯದಾಯಕ ಕೊಡವಿ ಪಾಲಕ ಭಾಗ್ಯದಾಯಕ ಕೊಡವಿ ಪಾಲಕ ಭಾಗ್ಯದಾಯಕ ನುಡಿಯದೆಲ್ಲಿಗೆ ನಡುವೆ ಮೆಲ್ಲನೆ ಪಡಿಬರಿಸುವುದು ಎಂಬ ಛಲಗಳ ಪಡಿಬರಿಸುವುದು ಎಂಬ ಛಲಗಳು ನುಡಿಯೊಳಗೆ ಹೀಗಾಯಿತೆ ನುಡಿಯೊಳಗೆ ಹೀಗಾಗಿದೆ ಪುಣ್ಯ ಫಲವೇ ಈ ಸಂದರ್ಭದಲ್ಲಿ ನಿಮ್ಮನ್ನ ಹೀಗೆ ಕಾಣುತ್ತೇನೆ ಅಂತ ನಾನು ಪ್ರತೀಕ್ಷಿಸಿಯೇ ಇರಲಿಲ್ಲ. ಅದಿಲ್ಲದೆ ಇದ್ರೆ ಈ ರಣಧಾರಿಣಿಯಲ್ಲಿ ನೀನೋರ್ವರೇ ಸಾಗಿ ಬರುತ್ತಾ ಇದ್ದೀಯ. ನಿನ್ನ ಈ ಪರಿಸ್ಥಿತಿಯನ್ನು ಕಂಡಾಗ ನನ್ನ ಕರುಣೆ ಕತ್ತರಿಸಿದ ಅನುಭವ ಆಗ್ತಾ ಇದೆ ಪ್ರಭು. ಅಂತ ಹೇಳಿದ್ರೆ ನೀನೇನು ಸಾಮಾನ್ಯದವರ ಕೊಡವಿ ಪಾಲಕ. ಭೂಪತಿಗಳು ಅನೇಕರು ಸಿಗಬಹುದು, ಪಡವಿಪತಿಗಳು ಅನೇಕರು ಸಿಗಬಹುದು, ಆದರೆ ಪಡವಿ ಪಾಲಕ ನೀನು ಮಾತ್ರ. ಯಾಕೆ ಅಂತ ಹೇಳಿದ್ರೆ ತಾಯಿಯಾದವಳು ಮಗುವನ್ನ ಪಾಲಿಸುವ ಹಾಗೆ ಲಾಲಿಸುವ ಹಾಗೆ ನಮ್ಮನ್ನೆಲ್ಲ ಪಾಲಿಸಿಕೊಂಡು ಬಂದವನಲ್ಲವೇ ಪ್ರಭು. ಆದರೆ ಈ ಹೊತ್ತು ನಮ್ಮನ್ನೆಲ್ಲ ಬಿಟ್ಟು ನೀವು ಓರ್ವನೇ ಈ ದಾರಿಯಲ್ಲಿ ಹಿಡಿದು ಬರ್ತಾ ಇದ್ದೀಯ. ಆಶ್ಚರ್ಯ ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಚಲರಂಕನಾಗಿಯೇ ನಡೆದವ ನೀನು. ಇನ್ನು ಆಳ್ವಿಕೆಯಲ್ಲಿ ಎಳ್ಳಿನ 7 ಭಾಗದಷ್ಟು ನ್ಯೂನತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡೋಣ, ಪಾಂಡವ ವಿರೋಧಿ ಎನ್ನುವಂತ ಒಂದು ಅಪಸ್ವರವನ್ನು ಬಿಟ್ಟರೆ ನಿನ್ನಲ್ಲಿ ಏನಾದರೂ ಪಂತೆ ಕಾಣುವುದಕ್ಕೆ ಸಾಧ್ಯ ಉಂಟ ಪ್ರಭು. ಆದರೆ ಇವತ್ತು ಹೀಗೆ, ಆವತ್ತು ಬಿಡದೆ ಬಾಗುತ್ತಲು ಪರುಮಗುಗವ ಬಿಡದೆ ಬಾಗುತ್ತಲು ಪರುಮಗುಗವ ಇಡುವ ಕೋಮಲ ಚರಣ ಇದನು ಬಿಡದೆ ಬಾಗುತ್ತಲು ಪರುಮಗುಗವ
ಆದಡಲೆ ಸಂಜಯನೇ ನೀ ಕೇಳು ಆದಡಲೆ ಸಂಜಯನೇ ನೀ ಕೇಳು ಆದಿ ಸುಕೃತ ವಿಶಾಲವನವದು ಆದಡಲೆ ಸಂಜಯನೇ ನೀ ಕೇಳು ಸುಕೃತ ವಿಶಾಲವನವದು ಸುಕೃತ ವಿಶಾಲವನವದು ಜಯ ಸಿರಿಯು ಜಂಗುಳವ ವಿಶಾಲ ವನವದು ಸೀದು ಹೋದರೆ ವಿಶಾಲ ವನವದು ಸೀದು ಹೋದರೆ ಜಯ ಸಿರಿಯು ಜಂಗುಳವ ಜಯ ಸಿರಿಯು ಜಂಗುಳವ ಜಾರಿದರೆ 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 ಜಯ ಸಿರಿಯು ಜಂಗುಳವ ಜಾರಿದರೆ ವಿಧಿ ಬರೆದ ಅಕ್ಷರಕ್ಕಿಂದು ಪ್ರತಿಕೂಲಾದಿ ಉಂಟೆ ವಿಧಿ ಬರೆದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ಜಯ ಸಿರಿಯು ಜಂಗುಳವ ಜಾರಿದರೆ ಆಧರಿಸುವವರ್ಯಾರು 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 ವಿಧಿ 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 ಬರೆದ ವಿಧಿ ಬರೆದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ವಿಧಿ ಬರೆದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ಸಂಜಯ ಎನ್ನುತ್ತ ಕಂಬನಿ ತುಂಬು ಉಸುರಿದನು ಆದಡಲೆ ಸಂಜಯನೆ ನೀ ಕೇಳು ನೀ ಕೇಳು ನೀ ಕೇಳು
ಆಗ್ತಾ ಇದೆ ಸಂಜಯ. ಉದಾಹರಣೆಗೆ ಹೇಳುತ್ತೇನೆ, ವಿಶಾಲವಾದಂಥ ವನಮಂದಿರಲ್ಲಿ ಮೃಗ ಖಗ ಹಾಗಲ್ಲದೆ ಸಾವಿರಾರು ಅಲ್ಲ ಕೋಟಿ ಕೋಟಿ ಜೀವಜಂತುಗಳು ಬಂದಲ್ಲಿ ವಾಸವಾಗಿರುತ್ತವೆ. ಅದೇ ದುಷ್ಕೃತ ಎನ್ನುವಂಥ ಅಗ್ನಿಚ್ಛಾಳಿಸಿ ಆ ವನ ಪ್ರದೇಶವನ್ನು ಸುಟ್ಟು ಶೀಘ್ರಗೊಳಿಸಿದ ಕಾಲ ಅಲ್ಲಿರುವುದಂಥ ಎಲ್ಲ ಪಕ್ಷಿ ಸಂದೋಹಗಳು ಪ್ರಾಣಿ ವರ್ಗಗಳು ಆ ಸ್ಥಳದಿಂದ ದೂರಾಗಿ ಹೋಗುವುದಲ್ಲವೇ ಸಂಜೆ. ಸುಕೃತಕ್ಕಿರುವಂಥ ಬೆಲೆ ಏನು, ದುಷ್ಕೃತಕ್ಕಿರುವಂಥ ಬೆಲೆ ಏನು ಇದರಿಂದ ಸ್ಪಷ್ಟವಾಗುತ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣವೇನು, ಇದಕ್ಕೆಲ್ಲ ಹಿಮ್ಮೇಳವೇನು? ಹೌದುವೇ, ನಾನು ಹಿಂದೆ ಹೇಳಿದ ಹಾಗೆ ವಿಧಿ ವಿಧಿ ಹಾಗೆ ಸಂಜಯ. ಪ್ರಭು, ಯಾವತ್ತೂ ತಾವು ಈ ಮಾತನ್ನು ಆಡಿದವರಲ್ಲ, ಛಲಕ್ಕಾಗಿ ಬದುಕಿದವ ಅಂತ ಹೇಳಿದವರು ಆದ್ರೆ ಇವತ್ತು ಸಂಪೂರ್ಣ ಹೊಣೆಯನ್ನ ವಿಧಿಯ ಮೇಲೆ ಹಾಕ್ತೀರಿ. ಪಾಂಡವರ ಎಲವೋ ಸಂಜಯ ಕೇಳು, ಎಲವೋ ಸಂಜಯ ಕೇಳು, ಎಲವೋ ಸಂಜಯ ಕೇಳು, ಏನ ಬೀಳಲಿ ನಿನಗೆ, ಏನ ಬೀಳಲಿ ನಿನಗೆ. ವಿಧಿಯ ಮೇಲೆ ಯಾವಾಗಲೂ ಭಾರವನ್ನ ಕೈಗೆತ್ತಿ ಕೂತ್ಕೊಳ್ಳುವಂತ ವ್ಯಕ್ತಿ ಸುಯೋಧನಲ್ಲ. ನಾಳೆ ಬೆಳಗಾಯಿತಾದ್ರೆ ಇನ್ನೊಂದು ದಿವಸ ಕಳೆದು ಬೆಳಗಾಯಿತಾದ್ರೆ ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ ಆಗಬೇಕೇ. ನಿಮ್ಮ ಮಾತನ್ನು ಕೇಳಿದಾಗ ಏನೋ ಸಮಾಧಾನ ಆಗ್ತದೆ. ಆದರೆ ಆ ಕಡೆಯಲ್ಲಿ ನಿಮ್ಮ ಭಕ್ತಪ್ರೇಷಿಯಾದಂಥ ಆ ಮರುತ ಸುತ ಭೀಮವಂತ ನಿನ್ನತ್ರ ಏನೋ ಹೇಳಿ ಕೈ ಕಟ್ಟಿ ಕೂತುಕೊಳ್ಳುವಂತ ವ್ಯಕ್ತಿ ಈ ಸುಯೋಧನಲ್ಲ. ಕೇವಲ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೇವಲ ನಿಷ್ಕ್ರಿಯಾಗಿ ಕೂತುಕೊಳ್ಳುವ ವ್ಯಕ್ತಿ ಸುಯೋಧನಲ್ಲ. ನೀನು ಹಿಂದೆ ಹೇಳಿದ ಹಾಗೆ ನೆಲಕ್ಕಾಗಿರುವವನಲ್ಲ, ಛಲಕ್ಕಾಗಿರುವವ. ಇದು ಸುಯೋಧನ ಆತ್ಯಂತಿಕವಾದಂತಹ ಸಿದ್ಧಾಂತ. ಅದಕ್ಕೋಸ್ಕರವಾಗಿ ಎಲ್ಲವರನ್ನೂ ಕಳೆದುಕೊಂಡು ನಾನಿಂದೂ ಬದುಕಿದ್ದೇನೆ, ಬದುಕಿರುತ್ತೇನೆ. ಹಾಗಾದರೆ ನನ್ನ ಮೃತ್ಯುವೆ ಕಾರಣ ಅಂತ ಯಾರು? ಭೀಮ. ಭೀಮ ಭೀಮ ಹೊಟ್ಟೆಯನ್ನು ಒಡೆದು ರಕ್ತವನ್ನ ತೆಗೆದು ಪಂಚಮಾಂಸಗಳನ್ನು ಹೀರಿದು ಶಾಕಿನಿಗಳಿಗೆ ಉಣಬಡಿಸುತ್ತೇನೆ. ಇದು ಸುಯೋಧನ ಆತ್ಯಂತಿಕವಾದ ಪ್ರತಿಜ್ಞೆ, ಇಚ್ಛೆ. ಇನ್ನೇನಾಗಬೇಕು? ಮಾತ್ರ ಅಲ್ಲ, ನರನೂ ಆ ಕಡೆ ನಾನು ಜನ್ಮವನ್ನು ಹೊಡೆದು ನಲಿದ ಬಾಂಧವ ಸುತನ, ನಾನು ಶಿರವನ್ನು ಹೊಡೆದು ನಲಿದ ಬಾಂಧವ ಸುತನ, ಹರಿಹರತೆಗೆ ಬೆಳೆದು ಬಂದ ಬೆಳಕಿಯನು. ಹೆಬ್ಬೇಡಿ ರಥಹೀನ ಅಂತ ಕರ್ಣನಿಗೆ ಬಾಣವನ್ನು ಹೊಡೆದು ಕೊಂದಂತ ಅಧರ್ಮಿ ಅಂಥವನ್ನ ಇರಗೊಡುತ್ತೇನೆ. ಪಾರ್ಥನ ತಲೆಯನ್ನು ಕಳೆಯುತ್ತೇನೆ, ಪೃಥ್ವಿಗೆ ವಶಪಡಿಸಿಕೊಡುತ್ತೇನೆ. ಏನುಳಿದಂತ ಯಾವತ್ತು ನಕಲು ಸಹದೇವರು ಮುಂತಾದ
ಪರಿಸ್ಥಿತಿಯೊಂದನ್ನ ನಿರ್ಮಾಣ ಮಾಡುತ್ತಾನೆ ಸುಯೋಧನ. ನಿರ್ಮಾಣ ಮಾಡುತ್ತಾನೆ. ಹಾ, ನಿಮ್ಮ ಈ ವೀರೋಚಿತವಾದಂತ ಮಾತು, ಈ ಸಂದರ್ಭದಲ್ಲಿ ನಿಮ್ಮ ಈ ದೃಢ ನಿರ್ಧಾರ ಹಾ, ನಿಜವಾಗಿಯೂ ಬಹಳ ಸಂತೋಷ ಆಯಿತು ಪ್ರಭು. ಹಾ. ಆದ್ರೆ ನಾನು ಇಲ್ಲಿವರೆಗೆ ಬಂದದ್ದು ನಾನಾಗಿಯೇ ಬಂದದ್ದಲ್ಲ. ಏನು ನಿಮ್ಮ ತಂದೆಯವರೇ ನನ್ನನ್ನು ಇಲ್ಲಿವರೆಗೆ ಕಳುಹಿಕೊಟ್ಟದ್ದು. ಹೋಗು ಸಂದೇಹ, ನನ್ನ ಮಗನನ್ನು ನೋಡಿ ಅವನ ಇರವನ್ನ ತಿಳಿದು ಬಾ ಅಂತ. ಈಗ ನಾನು ಅರಮನೆಗೆ ಹೋದ್ರೆ ನನ್ನ ಮಗ ಸುಯೋಧನ ಎಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ತೀನಿ? ತಂದೆಗದೆ ಧೈರ್ಯವಂತಾರ ತಮ್ಯದಿ ಬೇರು. ತಂದೆಗದೆ ಧೈರ್ಯವಂತಾರ ತಮ್ಯದಿ ಬೇರು. ಇಂದು ಜನನಿಗೆ ದೃಢದೊಳಿಮಿದೆಲ್ಲ ತಿಳುಗು. ಇಂದು ಜನನಿಗೆ ದೃಢದೊಳಿಮಿದೆಲ್ಲ ತಿಳುಗು. ಆ ನಮ್ಮ ತಂದೆಯವರು ಹಾ, ಅಂಧರಾಗಿರಬಹುದು, ಆದರೆ ಈ ಸುಯೋಧನ ಕುರಿತು ಮೋಹದ ವಿಷಯದಲ್ಲಿ ಅವರು ಎಂದೂ ಅಂಧರಾದವರಲ್ಲ. ಸುಯೋಧನ ಬದುಕಿರಬೇಕು. ಈ ಅಶ್ರಾವತಿ ರತ್ನದ ಖಚಿತವಾದ ಸಿಂಹಾಸವನ್ನ ಏರಿ ಆಳಬೇಕು ಎನ್ನುವಂತಹ ಹೆಬ್ಬಕ್ಕೆಯನ್ನು ಹೊತ್ತವರು. ಒಂದು ಕಾಲದಲ್ಲಿ ನಾನು ಹುಟ್ಟಿದ ಸಮಯ ಏನೋ ಕೂಗಿ ಬಿಟ್ಟಂತೆ. ಆಗ ವಿದುರಾದಿಗಳು ಹೇಳಿದ್ರಂತೆ, ಇದರಿಂದ ಕುಲಕ್ಷಯವಾಗ್ತದೆ, ಆದ್ದರಿಂದ ಇದನ್ನ ಬೇಯಿಸಿ ಬಿಡುವೆಂಬುದಾಗಿ. ಆದರೆ ಇಂದ ಅತ್ತೆಯಿಂದ ವ್ಯಾಮೋಹಿತ ನನ್ನನ್ನು ಸಾಕಿದ, ಸಲಹಿದ, ಹೀಗೆ ನನ್ನ ಮೇಲೆ ಅಪಾರವಾದಂತಹ ವ್ಯಾಮೋಹಿತ ನಮ್ಮ ತಂದೆಯವರಲ್ಲಿ ಹೋಗಿ ಹೇಳು, ಈ ಲೋಕದಲ್ಲಿ ಯಾವುದೂ ಸ್ಥಿರವಾದದ್ದಲ್ಲ. ಇಂದು ಇದ್ದದ್ದು ನಾಳೆ ಇಲ್ಲವಾಗಿ ಹೋಗುತ್ತದೆ. ಹಾಗಾದ್ರಿಂದ ಈ ಸುಯೋಧನ ಬದುಕಿದ್ದಾನೆ, ಹೋಗಬಹುದು ಅಂತಲ್ಲ. ಆ ಒಳಗೆ ಏನು ಮಾಡುತ್ತಾನೆ ಅದನ್ನು ಮಾಡಿಯೇ ತೀರುತ್ತಾನೆ. ಹಾಗಾದ್ರಿಂದ ಈ ಸುಯೋಧನ ವಿಷಯದಲ್ಲಿ ಚಿಂತನಾಗಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗಲೂ ಈ ಬದುಕಿರುವಾಗ ನನ್ನ ವಿಷಯದಲ್ಲಿ ಎಷ್ಟು ವ್ಯಾಮೋಹಿತನಾಗಿದ್ದೀಯೋ ಹಾಗೆ ನನ್ನ ಈ ಸಾವಿನ ವಿಷಯದಲ್ಲಿಯೂ ಕೂಡ ನೀನು ಒಂದು ವ್ಯಾಮೋಹದ ಪರಿಧಿಗೆ ಒಳಪಟ್ಟು ನನ್ನ ಬದುಕಲಿ 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 ಎನ್ನುವಂತ ಆ ಅಚಲವಾದಂತ ವಿಶ್ವಾಸವನ್ನು ಹೊಂದಿದೆ ಅಂತಾದ್ರೆ ಈ ಸುಯೋಧನ ಬರ್ತಾನೆ, ಬದುಕಿದ್ರೆ ನಾಳೆ ನಿನ್ನ ಕಾಣ್ತಾನೆ ಅಂತ ಹೇಳ್ತಾರೆ. ನಿಮ್ಮ ತಂದೆಯವರಿಗೇನೋ ನಾನು ಸಮಾಧಾನ ಹೇಳಬಹುದು, ನನ್ನ ಮಾತನ್ನು ಕೇಳಿ ಅವರಿಗೆ ಸಮಾಧಾನ ಆಗುತ್ತದೆ. ಆದ್ರೆ ನಿಮ್ಮ ತಾಯಿ ಕೇಳಿದ್ರೆ ಏನು ಹೇಳಿ? ತಾಯಿ ತಾಯಿ ನಮ್ಮ ತಾಯಿಯಾದ ಗಾಂಧಾರ ದೇವಿ ಪತಿವ್ರತ ಶಿರೋಮಣಿ ತನ್ನ ಗಂಡನಿಗೆ ಅಂತಸ್ತು ಉಂಟಾಗಿದೆ ಎನ್ನುವ ಕಾರಣಕ್ಕಾಗಿ ತಾನೂ ಕೂಡ ಈ ಪ್ರಪಂಚವನ್ನು ನೋಡಬಾರದು, ಗಂಡನಿಗೆ ಯಾವುದು ಇಲ್ಲವೋ ತನಗೂ ಅದು ಇಲ್ಲ ಎನ್ನುವಂತ ಈ ಭಾವವನ್ನು ಹೊತ್ತು ಗಂಡನ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟಿರುವಂತಹ ಪತಿವ್ರತ ಶಿರೋಮಣಿ ಗಾಂಧಾರಿ ದೇವಿ ಅವಳಿಗೆ ಹೋಗಿ ಹೇಳು, ನಿನ್ನ ಮಗ ಬದುಕಿರ್ತಾನೆ, ಬದುಕಿದ್ರೆ ಬದುಕು ನಾನು ನಿನ್ನ ಕಾಡ್ತಾನೆ ಅಂತ ಹೇಳು. ಇವರಿಗೆಲ್ಲ ಸಮಾಧಾನ ನಾನು ಹೇಳಬಹುದು. ಆದ್ರೆ ನಿಮ್ಮ ಬದುಕಿನ ಬಂಡಿಯ ಮಗಕ್ಕೆ ಹೆಗಲು ಕೊಟ್ಟು ಬಂದವರು ನಿಮ್ಮ ಮಡದಿ. ನಿಮ್ಮ ಮಡದಿ ಕೇಳಿದ್ರೆ ನಾನು ಏನು ಹೇಳಲಿ? ತರುಣಿಗತಿ ಧೈರ್ಯವನ್ನು ತಳುವುದು ಸಿದೈ ನೀನು. ತರುಣಿಗತಿ ಧೈರ್ಯವನ್ನು ತೊಳುವುದು ಸಿದೈ ನೀನು. ಅರಮನೆಯ ಜನಕ್ಕೆಲ್ಲ ಒಂದು ಭಾಷೆಯನ್ನು. ಅರಮನೆಯ ಜನಕ್ಕೆಲ್ಲ ಒಂದು ಭಾಷೆಯನ್ನು. ಅರಮನೆಯ ಜನಕ್ಕೆಲ್ಲ ಒಂದು ಭಾಷೆಯನ್ನು. ನನ್ನ ಹೆಂಡತಿಯಾದಂತ ಭಾನುಮತಿ ತನ್ನ ಗಂಡನಿಗೆ ಯಾವುದು ಸುಖವೋ ಅದು ತನಗೆ ಸುಖ ಅಂತ ಭಾವಿಸಿದವಳು. ಯಾವುದು ಗಂಡನಿಗೆ ಅಪಥ್ಯವಾದದ್ದು ತನಗೂ ಅಪಥ್ಯ ಎಂದಾಗಿ ಭಾವಿಸಿ ಸುದೀರ್ಘವಾದಂತ ಜೀವನವನ್ನ
ಭಾನುಮತಿ. ಆ ಭಾನುಮತಿಯಲ್ಲಿ ಹೇಳು, ನಿನ್ನ ಗಂಡ ಬದುಕಿದ್ದಾನೆ ಎಂದು. ಬದುಕಿದ್ರೆ ಮತ್ತೆ ನಿನ್ನನ್ನು ಕಾಣ್ತಾನೆ. ಒಮ್ಮೆ ಆ ವಿಧೇಚ್ಛೆಯ ಪ್ರಕಾರವಾಗಿ ಏನಾದರೂ ಈ ಸುಯೋಧನ ಮೃತ್ಯುವಿಗೆ ವಶನಾಗಿ ಬಿಟ್ಟ ಎಂತಾದ್ರೆ ಆಗ ಆಡಿನಾರಿಗೆ ಸಹಜವಾದ ಸಾಗರ ಪದ್ಧತಿ ಸತ್ತು ಸ್ವರ್ಗದಲ್ಲಿರುವಂತ ಈ ಸುಯೋಧನನನ್ನ ಕೂಡಿಕೊಳ್ಳಿ ಕೇಳು ಸಂಜಯ, ಕೂಡಿಕೊಳ್ಳಿ ಕೇಳು. ನಮ್ಮವರೆಲ್ಲ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮವರಿಗೆಲ್ಲರೂ ಭಾಷೆಯಲ್ಲಿ ಅಷ್ಟು ಹೊತ್ತಿನಿಂದ ಕೇಳ್ತಾ ಇದ್ದೇನೆ ನಾನು. ನಾಳೆ ನೋಡು ಸಂಜಯ, ನಾಳೆ 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 ಅಂತ ಹೇಳ್ತಾ ಇದ್ದೀನಿ. ನಾಳೆಯ ದಿನದ ಸೂರ್ಯೋದಯವನ್ನು ನಾವು ಕಾಣಬೇಕು ಅಂತಾದರೆ ಇಂದಿನ ಇರುಳನ್ನ ಕಳೆಯಬೇಡಬೇಕು. ಇದೆ ಸರೋವರ ಇದೆ ಸರೋವರವನ್ನು ಇಲ್ಲಿಗೆ ಸಮೀಪದಲ್ಲಿ ಇದೆ ಸರೋವರವನ್ನು ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆ 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 ನೈ ಪಗೆದ ಹೊರಿಯಾದಂದದಲ್ಲಿ ಇನ್ನೊಂದು ದಿವಸ ಕಳೆದು ನಾಳೆ ಉದಯವಾಯಿತಾದ್ರೆ ನನ್ನ ಹಗ್ಗಗಳಂತ ಪಾಂಡವರ ತಲೆಯನ್ನ ಕಳೆದು ಉರುಳಿಸಿ ಬಿಡುತ್ತೇನೆ. ಅಲ್ಲಿವರೆಗೆ ನಾನು ಬದುಕಿರಬೇಕಾಯ್ತಲ್ಲ. ಇರುಳಕ್ಕೊಂದು ಸ್ಥಳ ಬೇಡವೇ? ಯೋಚಿಸಿದ್ದೀನಿ. ಅದೇ ಸರೋವರವಿದೆಯಲ್ಲ, ದ್ವೈಪಾಯನ ಸರೋವರ. ಆ ಸರೋವರದಲ್ಲಿ ನಾಳೆವರೆಗೂ ಯಾರಿಗೂ ಗೊತ್ತಿಲ್ಲದ ಹಾಗೆ ಮುಳುಗಿದ್ದಿರುತ್ತೇನೆ. ನಾಳೆ ಬೆಳಗಾಗದೆ ನನ್ನ ಹಗ್ಗಗಳಂತ ಪಾಂಡವರ ತಲೆಯನ್ನು ಬಿಡುತ್ತೇನೆ. ಎಲ್ಲಿ ನೋಡಿದರಲ್ಲಿ ಧರ್ಮ ಪ್ರೇತನವ, ಎಲ್ಲಿ ನೋಡಿದರಲ್ಲಿ ಭೂತ ಪ್ರೇತ, ಭೂತರವ ಪ್ರೇತನವ, ಕಾಕರವ ಭೂತರವ. ಇದೇನು ಸಂಜಯನ ಬೀಳ್ಕೊಟ್ಟು ಹಾಡಿನಲ್ಲಿ ಮುಂದೆ 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 ಬರುತ್ತಿರುವಾಗ ಎಲ್ಲೆಲ್ಲೂ ಭೂತ ಪ್ರೇತ ಪಿಶಾಚಿಗಳು ನನ್ನನ್ನು ಕಂಡು ಅಡಕಿಸುತ್ತಾವೆಯಲ್ಲ. ಇವುಗಳ ರುಣ್ಣಗುಡ್ಡವನ್ನು ಕತ್ತರಿ ಮುಂದೆ ಮುಂದೆ ಬರುತ್ತಾ ಇದ್ದೇನೆ. ಹೌದು, ದ್ವೈಪಾಲ ಸರೋವರ ಇಲ್ಲೇ ಕಾಡುತ್ತಾ ಇದೆ. ಅಲ್ಲಿ ಮುಳುಗಿದ್ದು ನಾಳೆ ಬೆಳಗಾಗಲಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತೇನೆ. ಗಂಗಾತನಯ ತನಗೆ ಕರುಣಿಸಿದ ಜಲಸ್ತಂಭನಸು ವಿದ್ಯೆಯನರಿತು ಮನದಿ. ಗಂಗಾತನಯ ತನಗೆ ಕರುಣಿಸಿದ
ಜಲಸ್ತಂಭನಸು ವಿದ್ಯೆಯನರಿತು ಮನದಿ ದ್ವೈಪಾಯನ ಕೊಳದಡಿಗೆ ಮೈ ಚಾಚಿದನು ದ್ವೈಪಾಯನ ಕೊಳದೆಡೆಗೆ ಮೈ ಚಾಚಿದನು ದ್ವೈಪಾಯನ ಕೊಳದೆಡೆಗೆ ಮೈ ಚಾಚಿದನು ಏನೆಂಬೆ ದುರ್ಗತಿಗೆ ಕೊಳದೆಡೆಗೆ ಮೈ ಚಾಚಿದನು